ನೀವು ನೋಡ್ತಾ ಇದ್ದೀರಾ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಹೆಬ್ಬಸಲೆ ಗ್ರಾಮದ ಸರ್ವೆ ನಂಬರ್ 241ರ ಸರ್ಕಾರಿ ಜಾಗದಲ್ಲಿ ಮನೆ ನಿರ್ಮಿಸಿಕೊಂಡು ವಾಸವಾಗಿರುವ ಆದಿದ್ರಾವಿಡ ಜನಾಂಗದವರಿಗೆ ಫೆಬ್ರವರಿ 15ರ ಒಳಗೆ ಕುಡಿಯುವ ನೀರು, ವಿದ್ಯುತ್ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸದೇ ಇದ್ದಲ್ಲಿ ಉಪವಿಭಾಗಾಧಿಕಾರಿ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಆದಿದ್ರಾವಿಡ ತುಳು ಸಮಾಜದ ಜಿಲ್ಲಾ ಅಧ್ಯಕ್ಷ ಶಂಕರ್ ಹೇಳಿದರು. ಇವತ್ತು ವಿಷಯ ಏನಂದ್ರೆ, ನಾವು ಕಳೆದ ಬಾರಿ ಹೆಬ್ಬಸಲೆ ಗ್ರಾಮದಲ್ಲಿ, ಸಕಲೇಶ್ಪುರ ತಾಲೂಕು ಕಸ್ಬಾ ಹೋಬಳಿ ಹೆಬ್ಬಸಲೆ ಗ್ರಾಮದಲ್ಲಿ ಸರ್ವೆ ನಂಬರ್ 241ರಲ್ಲಿ ನಮ್ಮ ಆದಿದ್ರಾವಿಡ ಜನಾಂಗದ ಒಂದು 22 ಕುಟುಂಬ ವಾಸವಾಗಿರುತ್ತಾರೆ. ಇದರಲ್ಲಿ ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೆಬ್ಬಸಲೆ ಗ್ರಾಮದ ಸರ್ವೆ ನಂಬರ್ 241ರಲ್ಲಿ ಮನೆ ಕಟ್ಟಿಕೊಂಡು ವಾಸಿಸುತ್ತಿರುವ ಜಾಗವನ್ನ ಇನ್ನೂ ಕೂಡ ಸರ್ವೆ ಕಾರ್ಯ ನಡೆಸಿಕೊಡದೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಲು ನಿರ್ಧರಿಸಿರುವುದಾಗಿ ತಿಳಿಸಿದರು. ಸಕಲೇಶ್ಪುರ ತಾಲೂಕು ಕಸ್ಬಾ ಹೋಬಳಿ ಹೆಬ್ಬಸಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಹೆಬ್ಬಸಲೆ ಗ್ರಾಮದ ಸರ್ವೆ ನಂಬರ್ 241ರಲ್ಲಿ ಪರಿಶಿಷ್ಟ ಜಾತಿ ಆದಿದ್ರಾವಿಡ ಜನಾಂಗದ 22 ಕುಟುಂಬಗಳು ಕಳೆದ ಕೆಲವು ವರ್ಷಗಳಿಂದ ವಾಸಕ್ಕೆ ಶೆಡ್ಗಳನ್ನು ನಿರ್ಮಿಸಿಕೊಂಡು ಕುಟುಂಬ ಸಮೇತ ವಾಸ ಮಾಡಿಕೊಂಡು ಬಂದಿರುತ್ತಾರೆ. ಆದರೆ ತಾವುಗಳು ವಾಸವಾಗಿರುವ ವಸತಿ ಪ್ರದೇಶಕ್ಕೆ ಕುಡಿಯುವ ನೀರು, ವಿದ್ಯುತ್ ಹಾಗೂ ಮೂಲಭೂತ ಸೌಕರ್ಯವನ್ನ ಒದಗಿಸಿಕೊಡುತ್ತೇವಂತ ಹಾಗೂ ವಸತಿ ಪ್ರದೇಶದ ಸರ್ವೆ ಕಾರ್ಯ ನಡೆಸಿ ವಾಸದ ಮನೆಗಳಿಗೆ ಯಾವುದೇ ತೊಂದರೆಯಾಗದಂತೆ ಸಮಸ್ಯೆಯನ್ನ ಬಗೆಹರಿಸಿಕೊಡುವಂತೆ ಅಲ್ಲಿನ ನಿವಾಸಿಗಳು ಮತ್ತು ನಮ್ಮ ಸಂಘದ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರಂತರವಾಗಿ ಮನವಿ ಪತ್ರಗಳನ್ನ ನೀಡುತ್ತಾ ಬಂದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಲ್ಲಿ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದ್ದಾರೆ. ಇದರಿಂದ ಇಲ್ಲಿನ ವಾಸಿಗಳು ಬಹಳ ಕಷ್ಟದಿಂದ ಜೀವನ ನಿರ್ವಹಣೆ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿನ ವಾಸಿಗಳ ಬಗ್ಗೆ ಗಮನ ಹರಿಸಿ ಫೆಬ್ರವರಿ 15ರೊಳಗಾಗಿ ಇಲ್ಲಿನ ವಾಸಿಗಳ ಮನೆಗಳಿಗೆ ಕುಡಿಯುವ ನೀರಿನ ಸರಬರಾಜು ವ್ಯವಸ್ಥೆ, ವಿದ್ಯುತ್ ಸರಬರಾಜು ವ್ಯವಸ್ಥೆಯನ್ನ ಕಲ್ಪಿಸಿಕೊಡುವಂತೆ ಹಾಗೂ ಇಲ್ಲಿನ ವಾಸಿಗಳ ವಸತಿ ಪ್ರದೇಶದ ಸರ್ವೆ ಕಾರ್ಯ ನಡೆಸಿಕೊಡುವಂತೆ ಒತ್ತಾಯಿಸುತ್ತೇವೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ರುಕ್ಮಾ, ಉಮೇಶ್, ರಮೇಶ್ ಇತರರು ಹಾಜರಿದ್ದರು. ಅಲ್ಲಿ ನಮ್ಮ ದಲಿತರ ಒಂದು ವಾಸವಿದ್ದಾರಂತ ಹೇಳಿ ಗ್ರಾಮ ಪಂಚಾಯತಿ ಮಹೇಶ್ ಶೆಟ್ಟಿ ಮಾಜಿ ಅಧ್ಯಕ್ಷರು ತಾರತಮ್ಯ ಮಾಡ್ತಿದ್ದಾರಂತ ನಮಗೆ ಗೊತ್ತಾಗಿದೆ. ನಾವು ಅಲ್ಲಿ ಕೂಡ ನಮ್ಮ ಗ್ರಾಮ ಪಂಚಾಯತಿ ಹೆಬ್ಬಸಲೆ ಗ್ರಾಮ ಪಂಚಾಯತಿ ವಿಡಿಯೋ ಕೂಡ ಮನವಿ ಕೊಟ್ಟಿದ್ರು. ನಾಳೆ ಕೊಡ್ತೀನಿ, ಇವತ್ತು ಕೊಡ್ತೀನಿ ಅಂತ ನೀವು ನಮ್ಮ ಜನಾಂಗ ಇದು ಆನೆಮಲ್ಲಿಂದ ಕಾರಿನ ಮೂಲಕ ನೀರು ತಂದು ಕುಡಿಯೋಂಥ ವ್ಯವಸ್ಥೆ ಮಾಡಿದ್ದಾರೆ. ಇದು ನಾವು AC ಕೂಡ ಮನವಿ ಕೊಟ್ಟಿದ್ದು, AC ಕೂಡ ಸ್ಪಾಟಿಗೆ ಕೂಡ ಹಾಜರು ಮಾಡಿದ್ದಾರೆ. ಅಲ್ಲೂ ಕೂಡ ಸರ್ವೆ ಮಾಡ್ತೀವಿ ಅಂತ ಕೂಡ ಒಂದು ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಇದುವರೆಗೂ ಅಧಿಕಾರಿಗಳು, ಯಾವುದೇ ಅಧಿಕಾರಿಗಳು ಅಲ್ಲಿ ಬಂದ್ಬಿಟ್ಟು ಸರ್ವೆ ಕೂಡ ಮಾಡಿಲ್ಲ. ಅಲ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಅವರು ಕೂಡ ಒಂದು ನಮ್ಮ ನೀರಿನ ವ್ಯವಸ್ಥೆಗೂ ಏನೂ ಮಾಡಿಲ್ಲ. ಅಲ್ಲಿಯ ಮಾಜಿ ಅಧ್ಯಕ್ಷರು ಮಹೇಶ್ ಶೆಟ್ಟಿ, ಆಮೇಲೆ ಈಗಿನ ಅಧ್ಯಕ್ಷರಾದ ಗ್ರಾಮ ಪಂಚಾಯತಿ ಅವರು ಕೂಡ ನಾವು ಹೇಳಿದರು, ನಾಳೆ ಮಾಡ್ತೀನಿ, ಇವತ್ತು ಮಾಡ್ತೀನಿ ಅಂತೇಳಿ ಯಾವುದೇ ಕೂಡ ಇದುವರೆಗೂ ಮಾಡಿಲ್ಲ. AC ಅವರು ಕೂಡ ಮಾಡಿ ಅಂತ ಹೇಳಿದರೆ ಅವರು ಅಧಿಕಾರಿಗಳಿಗೂ ಅಲ್ಲಿ ನಮ್ಮ ದಲಿತರು ವಾಸವಾಗಿದ್ದಾರಂಥ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಇದುವರೆಗೂ ಕೆಲಸ ಮಾಡಿಲ್ಲ. ಹಾಗಾಗಿ ನಾವು DC ಅವರು ಕೂಡ ಕೊಟ್ಟಿದ್ವಿ, ಆದರೂ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದುವರೆಗೂ ನಮಗೆ ಮಾಡಿಲ್ಲ. ಹಾಗಾಗಿ ನಾವು ಮುಂದಿನ ದಿನದಲ್ಲಿ 15/2/2024ರಲ್ಲಿ ಗುರುವಾರ ಅದರೊಳಗಡೆ ಏನಾರು ಮಾಡಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ, AC ಅವರ ಆಫೀಸ್ ಮುಂದೆ ಹೋರಾಟ ಮಾಡ್ತೀವಿ ಅಂತ ನಮ್ಮ ಮಾಧ್ಯಮ ಮುಖಾಂತರ ನಾವು ಒಂದು ತಿಳಿಸ್ತೇವೆ. ಹಾಗೆ ಅಲ್ಲಿ ನಾವು ಮನವಿ ಕೊಟ್ಟರು, ಸರ್ವೆ ಅವರು ಅಲ್ಲಿ ಬಂದರೂ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಅಲ್ಲಿ ಅಧಿಕಾರಿಗಳಿಗೆ ಬೊಬ್ಬರ್ ಜನ ಬರುತ್ತಾ ಅಂತ ದಾರಿ ತಪ್ಪಿಸಿದ ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಯಾವುದೂ ಕೂಡ ಬಫರ್ ಜನ ಕೂಡ ಬರೋದಿಲ್ಲ. ನಾವು ಸರ್ವೆ ಕೆಚ್ಚು ಕೂಡ ತಗೊಂಡಿದ್ದೀವಿ. ಅಲ್ಲಿ 1.5 ಎಕರೆ ಜಾಗ ಗೌರ್ಮೆಂಟ್ ಗೋಮಾಳ ಅಂತ ಬಂದಿದೆ. ಆದರೂ ಕೂಡ ಇವರು AC ಅವರು ಮಾಡಬೇಕು ಅಂತ ಗ್ರಾಮ ಪಂಚಾಯತಿ ಹೇಳ್ತಾರೆ. ತಹಶೀಲ್ದಾರ್ ಕೇಳಿದರೆ ತಹಶೀಲ್ದಾರ್ ನಮಗೆ ಬರೋದಿಲ್ಲ, ಗ್ರಾಮ ಪಂಚಾಯತಿಯವರು ಮಾಡಬೇಕು ಅಂತ ಹೇಳ್ತಾರೆ. ಇದಕ್ಕೆ ಯಾರು ಹೊಣೆ ಅಂತ ನಮ್ಮ ಅಭಿಪ್ರಾಯ. ಹಂಗಾಗಿ ಈ ಕೆಲಸ ಏನಾರ ಒಂದು ವಾರದ ಮಾಡಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಆದಿದ್ರಾವಿಡ ಸಮ್ಮುಖದಲ್ಲಿ ಒಂದು ಮನವಿ ಮಾಡ್ತೀವಿ.